ನಿನ್ನೆ ದಾವಣಗೆರೆಯ ಅಪೂರ್ವ ರೆಸಾರ್ಟ್ನಲ್ಲಿ ಸಿರಿಗೆರೆಯ ತರಳಬಾಳು ಮಠದ ಪೀಠಾಧ್ಯಕ್ಷರ ಬದಲಾವಣೆ ಮತ್ತು ಉತ್ತರಾಧಿಕಾರಿಯ ನೇಮಕ ವಿಚಾರವಾಗಿ ಬೃಹತ್ ಸಭೆಯನ್ನು ನಡೆಸಲಾಗಿತ್ತು. ಇನ್ನು ಹಾಲಿ ಹಿರಿಯ ಶಾಸಕರಾದಂತಹ ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ನಡೆಸಲಾಗಿತ್ತು. ಇನ್ನು ಪೀಠಾಧ್ಯಕ್ಷರ ಬದಲಾವಣೆ ಮತ್ತು ಉತ್ತರಾಧಿಕಾರಿ ನೇಮಕವಾಗದೇ ಇದ್ದಲ್ಲಿ ಬೃಹತ್ ಹೋರಾಟವನ್ನು ಮಾಡುವುದಾಗಿಯೂ ಕೂಡ ಎಚ್ಚರಿಕೆಯನ್ನು ನೀಡಿದರು. ಈ ಬೆನ್ನಲ್ಲೇ ಇಂದು ಸಿರಿಗೆರೆಯ ತರಳಬಾಳು ಮಠದಲ್ಲಿ ಬೃಹತ್ ಸಭೆಯನ್ನು ನಡೆಸಲಾಯಿತು. ಇನ್ನು ತರಳಬಾಳು ಮಠದ ನೂರಾರು ಮಂದಿ ಭಕ್ತರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಇನ್ನು ನಿನ್ನೆ ನಡೆದಂತಹ ಸಭೆಗೆ ವಿರುದ್ಧವಾಗಿಯೇ ಇಂದು ಸಭೆಯನ್ನು ನಡೆಸಲಾಗಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಸಭೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ನೂರಾರು ಮಂದಿ ಭಕ್ತರು ಸಭೆಯಲ್ಲಿ ಭಾಗಿಯಾಗಿ ಶ್ರೀಗಳ ಪರವಾಗಿ ಬ್ಯಾಟಿಂಗ್ ಮಾಡಿದರು. ಇನ್ನು ಇದೇ ವೇಳೆ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು. ಇನ್ನು ಸ್ವಾಮೀಜಿಗಳ ಮುಂದೆ ತಮ್ಮ ಅಭಿಪ್ರಾಯಗಳನ್ನು ಕೂಡ ಭಕ್ತರು ಮಂಡಿಸಿದರು. ಈ ವೇಳೆ ಮಾತನಾಡಿದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಗಳು ಹಿರಿಯ ಶಾಸಕರಾದ ಶಾಮನೂರು ಶಿವಶಂಕರಪ್ಪ, ಮಾಜಿ ಸಚಿವರಾದ ಬಿಸಿ ಪಾಟೀಲ್ ಹಾಗೂ ಮಾಜಿ ಸಚಿವರಾದಂತಹ ಎಸ್.ಎ. ರವೀಂದ್ರನಾಥ ವಿರುದ್ಧ ಆಕ್ರೋಶವನ್ನು ಹೊರಹಾಕಿ ಬಹಿರಂಗ ಚರ್ಚೆಗೂ ಕೂಡ ಆಹ್ವಾನಿಸಿದರು. ನೀವಾಗಿ ಬಂದಿದ್ದೀರಿ, ಸಂವಾದ ಮಾಡಿದ್ದೀವಿ. ಇಷ್ಟೇ ಇದು ಅವರು ನಮ್ಮ ಅಧ್ಯಕ್ಷರಿಗೆ ಪತ್ರ ಬರೀಬೇಕು, ಏನಾದರೂ ಗುರುಗಳ ಮೇಲೆ ದೂರಿದ್ರೆ ಸಲ್ಲಿಸಬೇಕು, ಅವರು ವಿಚಾರಣೆ ಮಾಡಬೇಕು. ನಮ್ಮನ್ನು ಕಾಣೋದಾದರೆ ಖಾಸಗಿಯಾಗಿಲ್ಲ. ನೀವು ಎಂದು ನಮಗೆ ಅನುಕೂಲ ಆಗುತ್ತೋ ಬನ್ನಿ, ಅವ್ರು ಕೇಳ್ರಿ ಅವ್ರನ್ನ. ಅವತ್ತು ನೀವೆಲ್ಲ ನೀವು ಮತ್ತು ಈ ಸಮಾಜದ ಶಿಷ್ಯರು ಇಲ್ಲಿ ನಿಮ್ಮ ಎದುರಿಗೇನೆ ವಿಚಾರಣೆ ಆಗ್ತದೆ. ಪ್ರಶ್ನೆ ಕೇಳಿ, ನಾವೆಲ್ಲ ನೀವೇನೆ ಬಂದಿರೋದು ನಿಲ್ಸ್ಕೊಂಡು ನಿಮ್ಮ ಮೊಬೈಲಲ್ಲಿ ಇದೆ, ನೋಡ್ಕೊಂಡು ನೋಡಿದ್ದೀರಾ? ನೀವು ನೋಡಿದ್ದೀರಾ? ಕೈಯಲ್ಲಿ ಯಾರು ನೋಡಿದ್ದೀರಿ? ನೋಡಿದ್ದೀರಿ. ಯಾರಿಗೆ ಗೊತ್ತಿಲ್ಲವೋ ನೀವು ಹೇಳ್ಕೊಡಿ. news.tarabalu.in ಅಂತ ಇದೆ, ಅಲ್ಲಿ ನಿನ್ನೆಯ ಸಭೆಯ ಬಗ್ಗೆ ನಾವು ಬರೆದಿದ್ದೀವಿ. ಲೇಖನಲ್ಲ, ನಮ್ಮ ಮಠದ ಕಾರ್ಯದರ್ಶಿ ಹೆಸರಿನಲ್ಲಿ ಮಗುವಿನ ಮೈ ಚಿವುಟಿ ಜೋಗುಳ ಮಾಡುವ ಜನರು ಅಂತ ಬಂದಿದೆ. ಮಗುವಿನ ಮೈ ಚಿವುಟಿ ಜೋಗುಳ ಹಾಡುವ ಜನರು ಯಾರು? ನಿನ್ನೆ ಸೇರ್ಕೊಂಡಂಥ ಜನ ರೆಸಾರ್ಟ್ನಲ್ಲಿ. ನಾಚಿಕೆ ಆಗಬೇಕು. ಮಠದ ಬಗ್ಗೆ, ಗುರುಗಳ ಬಗ್ಗೆ ರೆಸಾರ್ಟ್ನ ಮೀಟಿಂಗ್ ಕರೀತೀರ ನೀವು? ಎಷ್ಟು ಕುಸಂಸ್ಕಾರ ನೀವು. ಕಲ್ಯಾಣ ಮಂಟಪದಲ್ಲಿ ಕೊಡಲಿಲ್ಲ ಅಂತ ಅಧಿಕೃತ ಅರ್ಜಿ ಸಲ್ಲಿಸಿಲ್ಲ. ನೀವು ಕೊಡಬಹುದು ನಿಮಗೆ. ಅದು ರಿಸಾರ್ಟ್ ಯಾಕೆ ಆಗಬೇಕಾಗಿದೆ? ನಾವು ನೇರವಾಗಿ ಹೇಳ್ತೀವಿ, ಶಿವಶಂಕರಪ್ಪ ಕಲ್ಯಾಣ ಮಂಟಪ ಇದ್ದಿಲ್ಲ, ದೊಡ್ಡದಿದೆಯಲ್ಲ, ನಾವು ನೇರವಾಗಿ ಹೇಳಬೇಕಾಗುತ್ತೆ. ಅವ್ರ ಸಂಸ್ಥೆಯಲ್ಲಿ ಯಾವ ಇರಲಿಲ್ಲ. ಶಿವಶಂಕರಪ್ಪನ ವ್ಯಕ್ತಿತ್ವಕ್ಕೆ ಒಂದು ರಿಸಾರ್ಟ್ಗೆ ಹೋಗಿ ಮಠದ ಗುರುಗಳ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ಏನಿದೆ ಅಂತ ಕೇಳಾಗ್ತದೆ. ಹಿಡಿದ ಏನಿದೆ ನೈತಿಕ? ಬೆಂಗಳೂರಲ್ಲಿ ಕಾಣ್ಕೊಂಡಿದ್ದಾರಂತ ನೋ